ಮನೆಯಲ್ಲಿ ಕೇಳಿ ಬರ್ತಾ ಇದೆ ಬ್ರಹ್ಮಾಂಡ ಭ್ರಷ್ಟಾಚಾರ. ಸ್ಲಂ ಬೋರ್ಡ್ ಮನೆಗಳ ನಿರ್ಮಾಣದಲ್ಲೂ ಹಾಗಾದ್ರೆ ಮಹಾ ಲೂಟಿಯನ್ನ ಮಾಡಿದ್ರ ಅಧಿಕಾರಿಗಳು. ಕೊಳಚೆ ಪ್ರದೇಶಗಳಲ್ಲಿ ವಾಸಿಸೋ ಬಡವರಿಗೆ ವಂಚನೆ ಮಾಡಲಾಗಿದೆ. ಮನೆ ನಿರ್ಮಿಸಿಕೊಡುವಂತ ನೆಪದಲ್ಲಿ ಕೋಟಿ ಕೋಟಿ ಗುಳುಮಾಯ್ತ. ಅಧಿಕಾರಿಗಳು ಗುತ್ತಿಗೆದಾರರ ಆಟಕ್ಕೆ ಬಡವರು ಕಂಗಾಲಾಗಿ ಹೋಗಿದ್ದಾರೆ. ಹಿರೇಕೆರೂರು ಪಟ್ಟಣದಲ್ಲಿ ಗೋಲ್ಮಾಲ್ ಆರೋಪ ಕೇಳಿಬರ್ತಾ ಇದೆ. ಚೌಡೇಶ್ವರಿ ನಗರದಲ್ಲಿ ಸ್ಲಂ ಮನೆಗಳ ಕಾಮಗಾರಿ ಅಪೂರ್ಣ ಆಗಿದ್ದು ಫಲಾನುಭವಿಗಳಿಗೆ ಮನೆ ನಿರ್ಮಿಸಿಕೊಳ್ಳುವುದಕ್ಕೆ ಕಳಪೆ ಇಟ್ಟಿಗೆಯ ಪೂರೈಕೆಯಾಗಿದೆ. ಕಪ್ಪು ಮಣ್ಣಿನ ಕಳಪೆ ಇಟ್ಟಿಗೆ ಕೊಡಲಾಗಿದೆ ಗುತ್ತಿಗೆದಾರರು ಹಾಗೆ ಅಧಿಕಾರಿಗಳಿಂದ. ಮಾಜಿ ಸಚಿವ ಬಿಸಿ ಪಾಟೀಲ್ರಿಂದ ಗಂಭೀರವಾದಂತಹ ಆರೋಪ ಮಾಡಲಾಗಿದೆ. ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುವಂತಹ ಬಡವರಿಗೆ ಈ ರೀತಿಯಾಗಿ ವಂಚನೆ ಮಾಡಲಾಗಿರೋದು. ಸ್ಲಂ ಬೋರ್ಡ್ ಮನೆಗಳ ನಿರ್ಮಾಣದಲ್ಲಿ ಭಾರಿ ಮೋಸ ಆಗಿದೆ. ಸ್ಲಂ ಬೋರ್ಡ್ ಮನೆಗಳ ನಿರ್ಮಾಣ ವಿಚಾರದಲ್ಲಿ ನಡೆದಂಥ ಹಗರಣದ ಮತ್ತೊಂದು ಜ್ವಲಂತ ಉದಾಹರಣೆಯನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಿರೇಕೆರೂರು ಪಟ್ಟಣದ ಈ ಒಂದು ಮನೆಯನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿರಿ, ಇಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಕಳಪೆ ಇಟ್ಟಿಗೆಗಳನ್ನು ಕೊಟ್ಟಿದ್ದಾರೆ. ಈ ಮನೆ ಕಳಪೆ ಇಟ್ಟಿಗೆಗಳಲ್ಲೇ ನಿರ್ಮಾಣ ಆಗಿದೆ ಅಂತ ಫಲಾನುಭವಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ತಾವು ಗಮನಿಸ್ಬೋದು, ರೇಷ್ಮಾ ಬಾನು ಕುಡುಪ್ಲಿ ಅನ್ನುವಂಥ ಫಲಾನುಭವಿಗೆ ಮಂಜೂರಾದಂಥ ಮನೆ ಇದು ಸ್ಲಂ ಬೋರ್ಡ್ ಮನೆ. ಇಲ್ಲಿ ಇಟ್ಟಿಗೆಯನ್ನು ತೋರಿಸ್ತಾ ಇದ್ದೀನಿ ನೋಡಿರಿ, ಮಣ್ಣಿನ ಇಟ್ಟಿಗೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದಂಥ ಇಟ್ಟಿಗೆಗಳನ್ನೇ ಕೊಟ್ಟಿಲ್ಲ. ಮಟೀರಿಯಲ್ ಕೊಟ್ಟರು ಸರಿಯಾದಂಥ ಇಟ್ಟಿಗೆಯನ್ನು ಕೊಟ್ಟಿಲ್ಲ. ನಮಗೆ ಕಳಪೆ ಪ್ರಮಾಣದ ಕಳಪೆ ಗುಣಮಟ್ಟದ ಇಟ್ಟಿಗೆಗಳನ್ನು ಸಿಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿನ ಫಲಾನುಭವಿಗಳ ಸಂಬಂಧಿಕರು ಕೊಡ್ತಾ ಇದ್ದಾರೆ. ನಾನು ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಇಟ್ಟಿಗೆ, ಮಣ್ಣಿನ ಇಟ್ಟಿಗೆ. ಇದು ಈ ರೀತಿ ಇಟ್ಟಿಗೆಯನ್ನು ಕೊಟ್ಟಿದ್ದಾರೆ. ಇದು ಇವತ್ತು ಬಡವರಿಗೆ ನಡೀತಾ ಇರುವಂಥ ಮೋಸದ ಉದಾಹರಣೆ. ಇದು ಎಷ್ಟರ ತಿಂದು ತೆಗಬೇಕು ಅಂತಿದ್ದಾರೆ ಅಧಿಕಾರಿಗಳು, ಗುತ್ತಿಗೆದಾರರು, ಅರ್ಥ ಆಗ್ತಿಲ್ಲ ನನಗೆ. ಇಲ್ಲಿ ನೋಡ್ಬೋದು ನೀವು, ಇದು ಏರಿ ಮಣ್ಣು, ಈ ಹೊಲದಲ್ಲಿ ಸಿಗುತ್ತಲ್ಲ ಮಣ್ಣು, ಅದರಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಇದು ಇಟ್ಟಿಗೆಗಳು. ಇಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.